ಹಾಯ್, ಗುಡ್ ಈವ್ನಿಂಗ್. ಅಮೂಲ್ ಪ್ರೇಕ್ಷಕರಿಗೆ ಇವತ್ತಿನ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆಪ್ರಿಕಾಟ್ ಪೋಚ್ಡ್ ಆಪ್ರಿಕಾಟ್ ಅಂತ ಒಂದು ಡೆಸರ್ಟ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಅಮೂಲ್ ಅವ್ರದ್ದು ಆರ್ಗ್ಯಾನಿಕ್ ಶುಗರ್ ತೊಗೊಂಡಿದ್ದೀನಿ. ಅಮೂಲ್ ಆರ್ಗ್ಯಾನಿಕ್ ಶುಗರು, ಅಮೂಲ್ದು ಕ್ರೀಮ್, ವಿಪ್ ಕ್ರೀಮ್ ಆದರೂ ಸರಿ, ಫ್ರೆಶ್ ಕ್ರೀಮ್ ಆದರೂ ತೊಗೋಬೋದು. ಅಮೂಲ್ದು ಮೊಸರು, ಆ ಮೊಸರನ್ನ ಬಟ್ಟೆನಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ. ಈ ಥರ ಗಟ್ಟಿ ಮೊಸರು ಸಿಕ್ಕಿದೆ. ಆಮೇಲೆ ಆಪ್ರಿಕಾಟ್ಸ್ ಫ್ರೆಶ್, ಇದು ಹಣ್ಣು, ಫ್ರೆಶ್ ಆಪ್ರಿಕಾಟ್ಸು. ಇದು ಬ್ಯಾಂಗ್ಳೂರಲ್ಲಿ ನಿಮಗೆ ಜುಲೈ ಆಗಸ್ಟ್ ಮಂತಲ್ಲಿ ಮಾತ್ರ ಸಿಗುತ್ತೆ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಗರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ಏಲಕ್ಕಿ ಪೌಡ್ರನ್ನು ಏಲಕ್ಕಿನೂ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಪಿಸ್ತಾ, ಪ್ಲೇನ್ ಪಿಸ್ತಾ, ಸಾಲ್ಟೆಡ್ ಅಲ್ಲ, ಪ್ಲೇನ್ ಪಿಸ್ತಾ. ಆಮೇಲೆ ಇದು ಚಿಕ್ಕಿ, ಎಳ್ಳದು ಚಿಕ್ಕಿ ಬರುತ್ತಲ್ಲ ಅದು ತೊಗೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅರ್ಧಂಬರ್ಧ ಪೌಡ್ರ್ ಮಾಡಿದ್ದೀನಿ. ಅಮೂಲ್ ಶುಗರ್ ಇದಲ್ವ, ಅದು ಕ್ಯಾಸ್ಟರ್ ಶುಗರು. ಅದನ್ನು ನಾನು ಕರಗಿಸ್ಕೊಂಡಿದ್ದೀನಿ. 1 ಲೋಟ ಶುಗರ್ಗೆ 1 ಲೋಟ ನೀರು ಹಾಕಿ 10 ನಿಮಿಷದಿಂದ ನಾನು ಇದನ್ನು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ. ಫುಲ್ ಕರಗಿದೆ ನೋಡಿ, ಸ್ವಲ್ಪ ಕನ್ಸಿಸ್ಟೆನ್ಸಿನೂ ತಿಕ್ಕಾಗಿ ಬಂದಿದೆ. ಇದರಲ್ಲಿ ನಾವಿವಾಗ ಈ ಆಪ್ರಿಕಾಟ್ಸ್ನ ಹೀಗೆ ಬಿಡಿಸ್ಕೊಂಡು ಇದ್ರ ಮಧ್ಯೆ ಬೀಜ ಇರುತ್ತೆ, ಇದನ್ನು ಇದರಲ್ಲಿ ಹಾಕಬೇಕು, ಶುಗರ್ ಸಿರಪಲ್ಲಿ. ಥರ ಬಿಡಿಸಿ ಸೀಟ್ ತೆಗೆದು ಹಿಂಗೆ ಕೈಯಲ್ಲೇ ಬಿಡಿಸ್ಬೋದು. ಆಗದೇ ಇದ್ದರೆ ಬೇಕಾದ್ರೆ ಚಾಕುನಲ್ಲಿ ಕಟ್ ಮಾಡ್ಕೊಬೋದು. ಇದರಲ್ಲಿ ಹಾಕಿ ಒಂದು 10 ನಿಮಿಷ ಬಿಡಬೇಕು. ಈಗ ಇದು ಮಾಡಿಕೊಂಡು ನಾನು ಆಫ್ ಮಾಡಿದ್ದೀನಿ. ಸೊ ಬೆಚ್ಚಗಿದೆ ಕ್ಷೀರ ಅಷ್ಟೇ, ಜಾಸ್ತಿ ಕುದಿಸೋಕ್ಕೆಲ್ಲ ಹೋಗಬಾರ್ದು. ಆಫ್ ಆಗಿದೆ ಸ್ಟವ್. ಇದರಲ್ಲೊಳಗೇನು ಬಾದಾಮಿ ಇರುತ್ತೆ, ಇದನ್ನ ಹೊಡೆದು ಒಳಗಡೆ ಬಾದಾಮಿ ಇರುತ್ತೆ, ಅದು ತಿನ್ಬೋದು. ಒಂದೆರಡು ಹಿಡಿಸುತ್ತೆ ಹಾಕ್ತು. ಇದು ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ ಆಪ್ರಿಕಾಟ್ಸು. ಬರೀ 2 ಮಂತ್ಸ್ ಮ್ಯಾಕ್ಸಿಮಮ್ ಸಿಗುತ್ತೆ ಅಷ್ಟೇ. ಆಮೇಲೆ ಬರೀ ನಿಮಗೆ ಡ್ರೈಡ್ ಸಿಗೋದಲ್ವ, ಅದು ಮಾತ್ರನೇ ಸಿಗೋದು. ಅದರಲ್ಲಿ ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ಫ್ರೆಶ್ ಫ್ರೂಟ್ ಆದ್ರೇ ಟೇಸ್ಟ್. ಸೊ ಇದೊಂದು 10 ನಿಮಿಷ ಇದರಲ್ಲಿ ಸೋಕಾಗಲಿ. ಫರ್ದರ್ ಇದಕ್ಕೆ ನೆಕ್ಸ್ಟ್ ಮಾಡ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಬಿಡ್ತೀನಿ. ಈಗ ಒಂದು ಬಾಂಡ್ಲಿ ಬಿಸಿ ಮಾಡ್ಕೊಳ್ಳೋಕ್ಕಿಟ್ಟು ಈ ಪಿಸ್ತಾನ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ಜಾಸ್ತಿ ಫ್ರೈ ಮಾಡೋ ಕೆಲಸ ಇಲ್ಲ, ಸ್ವಲ್ಪ ಬಿಸಿ ಆಗುವಷ್ಟು ಫ್ರೈ ಆಗಿ ಇದನ್ನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಬೇಕು. ಬಿಸಿ ಆಯ್ತಾ ನೋಡಿಕೊಂಡ್ರೆ ಸಾಕು. ಪಿಸ್ತಾ ಒಂಚೂರು ಬಿಸಿ ಆಗಬೇಕಷ್ಟೆ.
ಇನ್ನೊಂದು 10 ಸೆಕೆಂಡ್ಸ್ ಆದರೆ ಸಾಕು. ಮಿಕ್ಸಿ ಜಾರ್ ತಗೊಳ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕಮ್ಮಂತ ವಾಸನೆ ಬರ್ತಾಯಿದೆ, ಅಷ್ಟಾದರೆ ಸಾಕು. ಇವಾಗ ಇದನ್ನು ಪೌಡ್ರ್ ಮಾಡ್ಕೊತೀನಿ. ಒಂದು 75% ಅಷ್ಟು ಪೌಡ್ರ್ ಆದರೆ ಸಾಕು. ತುಂಬ ರನ್ ಮಾಡಿದ್ರೆ ಅದೊಂಥರ ಆಯಿಲ್ ಥರ ಬಿಟ್ಬಿಡುತ್ತೆ. ಸೊ ಜಾಸ್ತಿ ಕಂಟಿನ್ಯೂಸ್ ಮಾಡಬಾರ್ದು. ಈ ಥರ ಮಾಡ್ಕೊಂಡು 75% ಅಷ್ಟು ಪೌಡ್ರ್ ಆದರೆ ಸಾಕು. ಫರ್ದರ್ ಹೋಗೋಣ. ಈಗ ಮಿಕ್ಸಿಂಗ್ ಬೌಲ್ ತೊಗೊಂಡು ಈಗ ಇದಕ್ಕೆ ಒಂದು ಸ್ವಲ್ಪ ಈ ಮೊಸರಿದೆ ಅಲ್ವಾ, ಇದನ್ನು ಹಾಕ್ಕೋತೀನಿ. ಒಂಚೂರು ವಿಪ್ ಕ್ರೀಮು, ಫ್ರೆಶ್ ಕ್ರೀಮ್ ಆರ್ ವಿಪ್ ಕ್ರೀಮ್, ಜಾಸ್ತಿ ಬೇಡ, ಸ್ವಲ್ಪ, ಅದೊಂಥರ ಟೇಸ್ಟ್ ಬರುತ್ತೆ. ಶುಗರು, ಇದನ್ನೆಲ್ಲನೂ ಈಗ ಮಿಕ್ಸ್ ಮಾಡ್ಕೊ. ಈ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಪಿಸ್ತಾ, ಅದನ್ನು ಹಾಕೋಣ. ಕ್ವಾಂಟಿಟಿ ಅದು ನೀವು ಆ ಕರಡ್ ಎಷ್ಟಿರುತ್ತೋ ಅದಕ್ಕೆ ನೋಡಿಕೊಂಡು ಈ ಪಿಸ್ತಾ ಹಾಕೋಬೋದು. ಸ್ವಲ್ಪ ಹಿಡಿಸುತ್ತೆ, ಹಾಕೋತೀವಿ. ಇದು ಕೋಲ್ಡ್ ಡೆಸರ್ಟ್. ಇದು ಮಾಡಿ ತಣ್ಣಗೆ ಸರ್ವ್ ಮಾಡಬೇಕು. ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಬೇಕಾದರೆ ಶುಗರ್ ಟೇಸ್ಟ್ ಬೇಕಾದರೆ ನೋಡಿ, ಬೇಕಾದರೆ ಹಾಕ್ಕೋಬೋದು. ಇದು ನಮ್ಮ ಕ್ರೀಮ್ ರೆಡಿ. ಇವಾಗ ಈ ಆಪ್ರಿಕಾಟ್ಸ್ನ ಶುಗರ್ ಇಂದ ತಕ್ಕೊಂಡು ತೆಗೆದು ಚಿಕ್ಕ ಸ್ಪೂನ್ ತಗೊಳ್ತೀನಿ. ಇದರೊಳಗೆ ಹೀಗೆ ಫಿಲ್ ಮಾಡ್ಕೊ.
ಇವಾಗ ಇದು ಆಲ್ಮೋಸ್ಟ್ ರೆಡಿ. ಸೊ ಫೈನಲ್ ಸರ್ವಿಂಗ್ ಏನು ಮಾಡಬೇಕಂತಂದರೆ, ಇವಾಗ ಸರ್ವ್ ಮಾಡಬೇಕಾದ್ರೆ ಈ ಕ್ರೀಮ್ನ ಕೆಳಗಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ, ಅದ್ರ ಮೇಲೆ ಈ ಆಪ್ರಿಕಾಟ್ಸ್ನ ಅರೇಂಜ್ ಮಾಡಿ, ಈ ಲೈಟಾಗಿ ಇದೊಂಚೂರು ಕ್ಷೀರ ಮೇಲೆ ಡ್ರಿಝಲ್ ಮಾಡಬೇಕು. ಈ ಕ್ಷೀರ ಇದೆ ಅಲ್ವಾ, ಅದನ್ನು ಲೈಟಾಗಿ ಡ್ರಿಝಲ್ ಮಾಡಿ, ಇದು ನಾವು ಇದಿಟ್ಕೊಂಡಿದ್ದೀವಲ್ಲ ಇದನ್ನು ಹೀಗೆ ಸ್ಪ್ರಿಂಕಲ್ ಮಾಡಬೇಕು. ಸೊ ನಮ್ಮ ಪೋರ್ಚ್ಡ್ ಆಪ್ರಿಕಾಟ್ಸ್, ಫ್ರೆಶ್ ಆಪ್ರಿಕಾಟ್ಸ್ ಡೆಸರ್ಟ್ ರೆಡಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇದೊಂದು ಯುನೀಕ್ ರೆಸಿಪಿ, ಎಲ್ಲರೂ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.